ಆಗಬೇಕು. ಶ್ರೀಮತಿ ನಾಗರತ್ನ ಹನುಮಂತ್ ಸೌಂಡ್ ಕೊಡಿ ಸರ್, ದಯವಿಟ್ಟು ಸೌಂಡ್ ಕೊಡಿ ಪ್ಲೀಸ್ ಸರ್, ದಯವಿಟ್ಟು ಸೌಂಡ್ ಕೊಡಿ ಸರ್ ಪ್ಲೀಸ್. ದಯವಿಟ್ಟು ಸೌಂಡ್ ಕೊಡಿ. ಶ್ರೀಮತಿ ನಾಗರತ್ನ ಹನುಮಂತಪ್ಪರವರು ಸಮಾಜ ಸೇವಕರು, ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಪ್ರೇಮಾ ಸಿದ್ದರಾಜ್ ಅವರು, ಶಿಕ್ಷಣ ಕ್ಷೇತ್ರ. ಕಳೆದ 35 ವರ್ಷಗಳಿಂದ ಕನ್ನಡ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ ನೀಡುತ್ತಿರುವ ಕರುನಾಡ ಮಾಣಿಕ್ಯ ಹೃದಯ ವೈಶಾಲ್ಯದ ಅಮ್ಮನವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಅಭಿಮಾನಪೂರ್ವಕವಾಗಿ ಗೌರವಿಸುತ್ತಿದೆ. ನಾಗರತ್ನ ಹನುಮಂತಪ್ಪರವರಿಗೆ ಧನ್ಯವಾದಗಳು. ಶ್ರೀಮತಿ ಡಾಕ್ಟರ್ ಪ್ರೇಮಾ ಸಿದ್ದರಾಜ್ ಅವರು, ಶಿಕ್ಷಣ ಕ್ಷೇತ್ರ. ಹಾಗೆ ತದನಂತರ ಶ್ರೀಮತಿ ಡಾಕ್ಟರ್ ಶೋಭಿತಾ, ವೈದ್ಯಕೀಯ ಕ್ಷೇತ್ರ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿ ವೇಟ್ ಮಾಡಬೇಕು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಡಾಕ್ಟರ್ ಪ್ರೇಮಾ ಸಿದ್ದರಾಜ್ ಅವರು, ಶಿಕ್ಷಣ ಕ್ಷೇತ್ರ. ಪ್ರೇಮಾ ಸಿದ್ದರಾಜ್ ಅವರು ಉತ್ತಮ ಉಪನ್ಯಾಸಕಿ, ಶಿಕ್ಷಣ ಪ್ರೇಮಿ, ಲೇಖಕಿ, ಪ್ರಬುದ್ಧವಾಗಿ ವಚನ ಸಾಹಿತ್ಯದಲ್ಲಿ ಅಪಾರ ಜ್ಞಾನ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರ ಮಂಡನೆ, ಹೀಗೆ ಹಲವಾರು ಬಹುಮುಖ ಪ್ರತಿಭೆ. ರಾಜಾಜಿನಗರದ SJR ಮಹಿಳಾ ಪದವಿ ವಿದ್ಯಾಲಯದ ಪ್ರಾಂಶುಪಾಲರಾಗಿ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಆದರ್ಶಮಯವಾಗಿ ಶಿಕ್ಷಣ ನೀಡುತ್ತಿರುವ ಇವರ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗುತ್ತಿದೆ. ಶ್ರೀಮತಿ ಡಾಕ್ಟರ್ ಪ್ರೇಮಾ ಸಿದ್ದರಾಜ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಡಾಕ್ಟರ್ ಶೋಭಿತಾ, ವೈದ್ಯಕೀಯ ಕ್ಷೇತ್ರ. ಡಾಕ್ಟರ್ ಶೋಭಿತಾ ರವರು ಶ್ರೀ ಟಿ ಗೋಪಾಲ ನಾಯಕ್ ಮತ್ತು ಶ್ರೀಮತಿ ಬಿ ಶುಭಾಜಿ ನಾಯಕ್ ರವರ ಸುಪುತ್ರಿಯಾಗಿ 1974ರಲ್ಲಿ ಉಡುಪಿಯಲ್ಲಿ ಜನಿಸಿ BAMS ಮುಗಿಸಿ ಸೌಮ್ಯ ಕ್ಲಿನಿಕ್ನಲ್ಲಿ ವೈದ್ಯ ವೃತ್ತಿಯನ್ನು ನಿರ್ವಹಿಸುತ್ತಿದ್ದಾರೆ. ಇವರ 20 ವರ್ಷದ ವೈದ್ಯ ವೃತ್ತಿ ಮತ್ತು ಚಿಕಿತ್ಸಾ ಫಲಿತಾಂಶಕ್ಕೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ಲಭಿಸಿದೆ. ಶ್ರೀಯುತರ ಸಮಾಜ ಸೇವೆ, ಮಾನವೀಯ ಹೃದಯವಂತಿಕೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಶ್ರೀಮತಿ ಡಾಕ್ಟರ್ ಶೋಭಿತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಡಾಕ್ಟರ್ ಪದ್ಮಿನಿ ಪ್ರಸಾದ್, ವೈದ್ಯಕೀಯ ಕ್ಷೇತ್ರ. ಶ್ರೀಮತಿ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರಿಗೆ ಪ್ರಶಸ್ತಿ ಪುರಸ್ಕೃತರು. ಡಾಕ್ಟರ್ ಪದ್ಮಿನಿ ಪ್ರಸಾದ್ CV ರವರು ಅಲಾಸಿಂಗಾಚಾರ್ ಮತ್ತು ರಮಾಮಣಿರವರ ಉದರದಲ್ಲಿ 1952ರಲ್ಲಿ ತುಮಕೂರಿನಲ್ಲಿ ಜನಿಸಿ ಸದ್ಯ ರಮಾಮಣಿ ನರ್ಸಿಂಗ್ ಹೋಮ್ನಲ್ಲಿ ಪತಿ ಡಾಕ್ಟರ್ KN ಪ್ರಸಾದ್ ಜೊತೆಗೆ ಪ್ರಸೂತಿ ಸ್ತ್ರೀರೋಗ ತಜ್ಞರು ಹಾಗೂ ಲೈಂಗಿಕ ತಜ್ಞರಾಗಿ ವಿವಾಹ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವೈದ್ಯ ವೃತ್ತಿಯ 46 ವರ್ಷಗಳ ಸುದೀರ್ಘ ಅನುಭವದ ಜೊತೆಗೆ MBBS, MD, FCSCEPI, ಅಮೆರಿಕದ ವಿಶ್ವವಿದ್ಯಾಲಯದಿಂದ DABS ಶಿಕ್ಷಣ ಪಡೆದು ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ 1ನೇ ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲ್ ಪಡೆದ ನುರಿತ ಮತ್ತು ಅನುಭವಿ ವೈದ್ಯರಾಗಿದ್ದು, ಹಲವಾರು ಲೇಖನಗಳು, 12 ಪುಸ್ತಕಗಳನ್ನು ಬರೆಯುವುದರ ಜೊತೆಗೆ ಟಿವಿ ಕಾರ್ಯಕ್ರಮಗಳನ್ನು ನಡೆಸಿಕೊಡುವುದರ ಜೊತೆಗೆ ಲಕ್ಷಾಂತರ ಜನರಿಗೆ ವಿವಾಹ ಸಲಹೆಗಾರರಾಗಿ, ಲೈಂಗಿಕ ತಜ್ಞರಾಗಿ ಯಶಸ್ವಿ ವೈದ್ಯರಾಗಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿಯವರಿಂದ ಪ್ರಶಂಸೆ, ಹಲವು ಸಂಘ ಸಂಸ್ಥೆಗಳಿಂದ ಪ್ರಶಂಸೆ ಮತ್ತು ಅಭಿನಂದನೆಗಳು. ಶ್ರೀಮತಿ ಪದ್ಮಿನಿಯವರ ವೃತ್ತಿ ಅನುಭವ, ಸಲಹಾ ಅನುಭವ, ಬರವಣಿಗೆ ಮತ್ತು ರೋಗಿಗಳೊಂದಿಗೆ ಬೆರೆಯುವ ರೀತಿ, ಚಿಕಿತ್ಸೆಯ ಯಶಸ್ಸನ್ನು ಪರಿಗಣಿಸಿ ಶ್ರೀಮತಿ ಪದ್ಮಿನಿ ಪ್ರಸಾದ್ ರವರಿಗೆ 2023ನೇ ಸಾಲಿನ ವರ್ಷದ ವೈದ್ಯ ಪ್ರಶಸ್ತಿ ಲಭಿಸಿದ್ದು, ಶ್ರೀಯುತರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ 2024ನೇ ಸಾಲಿನ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಅಭಿನಂದಿಸಲಾಗುತ್ತಿದೆ. ಡಾಕ್ಟರ್ ಪದ್ಮಿನಿ ಪ್ರಸಾದ್ ರವರಿಗೆ ಧನ್ಯವಾದಗಳು. ಮುಂದಿನ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ಪುರಸ್ಕೃತರು ಚಲನಚಿತ್ರ ನಟಿ, ಖ್ಯಾತ ಚಲನಚಿತ್ರ ನಟಿ ಶ್ರುತಿರವರು. ಇವರು ಕಲಾದೇವಿಯ ಸುಪುತ್ರಿ, ಅಭಿನೇತ್ರಿ, ಸ್ಯಾಂಡಲ್ವುಡ್ನ ರಾಣಿ, ಅಭಿನಯ ಚತುರೆ, 35 ವರ್ಷಗಳಿಂದ ಕನ್ನಡಿಗರ ಮನೆ ಮಾತಾಗಿರುವ ಕನ್ನಡ ನಾಡಿನ ಹೆಮ್ಮೆಯ ಮಗಳು. ಅಧಿಕ ಚಲನಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ಗಳವಾಗಿ ಅಭಿನಯಿಸಿದ ಕಲಾಶಾರದೆ ಶ್ರುತಿರವರು ಚಿತ್ರರಂಗದ ಜನಪ್ರಿಯ ನಟಿ. ಇವರು ಸೆಪ್ಟೆಂಬರ್ 18, 1975ರಲ್ಲಿ ಜನಿಸಿ ಇವರು ಕಲಾವಿದರ ಕುಟುಂಬದಲ್ಲಿ ಜನಿಸಿದ್ದರಿಂದ ನಟನೆ ಇವರ ರಕ್ತದಲ್ಲೇ ಬೆರೆತಿದೆ ಎಂದರೆ ತಪ್ಪಾಗಲಾರದು. ವೀರ ಸಿಂಧೂರ ಲಕ್ಷ್ಮಣ ಚಿತ್ರದಲ್ಲಿ ಆಕಸ್ಮಿಕವಾಗಿ ಒಂದು ಸಣ್ಣ ದೃಶ್ಯದಲ್ಲಿ ಮಗುವಾಗಿ ಕಾಣಿಸಿಕೊಂಡ ಗಿರಿಜೆ ಇವರು. ನಂತರ 1989ರಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಡಾಕ್ಟರ್ ರಾಜ್ಕುಮಾರ್ ರವರ ಮೂಲಕ ಪಾದಾರ್ಪಣೆ ಮಾಡಿದರು. ಆ ನಂತರ 1990ರಲ್ಲಿ ದ್ವಾರಕೀಶ್ ರವರ ನಿರ್ದೇಶನದಲ್ಲಿ ಶ್ರುತಿ ಎಂಬ ಚಿತ್ರದ ಮೂಲಕ ನಟಿಯಾಗಿ ಅಭಿನಯಿಸಿದರು. ಹಾಗೆ ಈ ಚಿತ್ರ ಇವರ ಬದುಕನ್ನೇ ಬದಲಿಸಿದೆ ಎಂದರೆ ತಪ್ಪಾಗಲಾರದು. ಈ ಚಿತ್ರದಿಂದಲೇ ಇವರಿಗೆ ಶ್ರುತಿ ಎಂಬ ಹೆಸರು ಸಹ ಬಂದಿದೆ. ತದನಂತರ ನಾಯಕಿಯಾಗಿ ಎಲ್ಲ ನಾಯಕರ ಜೊತೆ ಅಭಿನಯಿಸಿದ್ದಾರೆ. ಇವರ ಚಿತ್ರಗಳೆಂದರೆ ಎಂತವರ ಕಣ್ಣಲ್ಲೂ ಸಹ ನೀರು ಬರುತ್ತದೆ. ಏಕೆಂದ್ರೆ ಇವರ ನಟನೆ ಅಷ್ಟು ಅದ್ಭುತವಾಗಿರುತ್ತದೆ. ಕಲ್ಲು ಮನಸ್ಸನ್ನು ಕರಗಿಸುವ ಶಕ್ತಿ ಇವರ ನಟನೆಗಿದೆ. ಹೆಚ್ಚು ಕಡಿಮೆ 140ರಿಂದ 150 ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಹಾಗೆ 30ರಿಂದ 40 ಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಅಭಿನಯಿಸಿದ್ದಾರೆ. 6 ಫಿಲ್ಮ್ ಫೇರ್ ಅವಾರ್ಡ್ಸ್ ಬಂದಿದೆ, 2 ಕರ್ನಾಟಕ ರಾಜ್ಯ ಪ್ರಶಸ್ತಿ, 1 ತಮಿಳುನಾಡು ರಾಜ್ಯ ಪ್ರಶಸ್ತಿ, ಡೆಲ್ಲಿಯಿಂದ ಇಂದ್ರ ಪ್ರಿಯದರ್ಶಿನಿ ಅವಾರ್ಡ್, ತಮಿಳ್ ದಿನಗರನ್ ದಿನದಂತಿ ಅವಾರ್ಡ್, ವಿಡಿಯೋಕಾನ್, ಐಫಾ, ಕನ್ನಡ ಚಿತ್ರ ಪ್ರೇಮಿಗಳ ಸಂಘ, ರಸಿಕರ ಸಂಘ, ಚಿತ್ರಸಂತೆ ಹೀಗೆ 60ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಪಡೆದಿದ್ದಾರೆ. ಹಾಗೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ತುಳು ಭಾಷೆಗಳಲ್ಲಿ ನಟಿಸಿದ್ದಾರೆ. ಮಜಾ ಭಾರತ, ಗಿಚ್ಚಿಗಿಲಿ ಶೋಗಳಲ್ಲಿ ಜಡ್ಜ್ ಆಗಿದ್ದರು. ಬಿಗ್ ಬಾಸ್ ಸೀಸನ್ 3ರಲ್ಲಿ ವಿಜೇತರಾಗಿದ್ದಾರೆ. 2005ರಲ್ಲಿ ರಾಜಕೀಯಕ್ಕೆ ಬಂದು ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಮುಂದಿನ ಆಸೆ ಎಂದರೆ ವ್ಯವಸಾಯದಲ್ಲಿ ಮುಂದುವರಿಯುವುದು. ಕರ್ಪೂರದ ಗೊಂಬೆ, ತವರಿನ ತೊಟ್ಟಿಲು, ತವರಿನ ತೇರು ಚಿತ್ರದಿಂದ ಹಿಡಿದು ಇತ್ತೀಚಿನ ರತ್ನ ಪ್ರಪಂಚ, ಬಜರಂಗಿ, ಕಾಟೇರ ಚಲನಚಿತ್ರದ ವಿಭಿನ್ನ ಪಾತ್ರಗಳು ಶ್ರುತಿ ಅವರ ಅದ್ಭುತ ನಟನೆಗೆ ಸಾಕ್ಷಿಯಾಗಿದೆ. ಹೀಗೆ ಕನ್ನಡದ ನಟಿಯೊಬ್ಬರು 35 ವರ್ಷಗಳಿಂದ ಕನ್ನಡಿಗರ ಮನದಲ್ಲಿ ಹಚ್ಚ ಹಸಿರಾಗಿ ನೆಲೆಸಿದ್ದಾರೆ. ಇವರ ಕಲಾ ಸೇವೆ, ಮಾನವೀಯ ಮೌಲ್ಯಗಳ ಗುಣ, ಸರಳ ಸ್ವಭಾವ, ಇನ್ನೂ ಸಾಧನೆ ಮಾಡಬೇಕೆಂಬ ಹಂಬಲವಿರುವ ಸಕಲ ಕಲಾವಲ್ಲಭೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ